ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸತ್ಯ ಹೇಳ್ತೀನಿ, ನನಗೆ ಗೊತ್ತಿರೋ ಎಲ್ಲಾ ಸತ್ಯನೂ ನಾನು ಕೋರ್ಟ್ ಮುಂದೆ ಒಪ್ಕೊಳ್ತೀನಿ, ಹಾಗಾಗಿ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ 14ನೇ ಆರೋಪಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು 59ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ದಿಢೀರ್ ಬೆಳವಣಿಗೆ, 10ನೇ ಆರೋಪಿ ವಿನಯ್ ಹಾಗೂ 8ನೇ ಆರೋಪಿ ರವಿ ಇವರಿಬ್ಬರೂ ಕೂಡ ತಮ್ಮನ್ನು ಮಾಫಿ ಸಾಕ್ಷಿಗಳಾಗಿ ಪರಿಗಣಿಸಿ ನಮಗೆ ಗೊತ್ತಿರುವಂತಹ ಎಲ್ಲಾ ಸತ್ಯಗಳನ್ನ ನಾವು ಕೂಡ ಕೋರ್ಟ್ ಮುಂದೆ ಹೇಳ್ತೀವಿ, ಹಾಗಾಗಿ ನಮ್ಮನ್ನೂ ಕೂಡ ಮಾಫಿ ಸಾಕ್ಷಿಗಳಾಗಿ ಪರಿಗಣಿಸಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ SK ಉಮೇಶ್ ರವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ 14ನೇ ಆರೋಪಿ ಪ್ರದೋಷ್ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಈ ಅರ್ಜಿಯನ್ನ ಪುರಸ್ಕರಿಸೋದಕ್ಕೆ ಏನನ್ನೆಲ್ಲ ಕನ್ಸಿಡರ್ ಮಾಡಬಹುದು ಸರ್? ಈ ಪ್ರಕರಣ ಪ್ರಾರಂಭದಿಂದಲೇ FIR ಆದ ತಮ್ಮಿಂದ ಹಿಡಿದು ಚಾರ್ಜ್ ಶೀಟ್ ಹಾಕುವವರೆಗೂ ಒಂದಲ್ಲ ಒಂದು ತಿರುವು ಪಡ್ಕೊಳ್ತಾನೆ ಇದೆ, 3 ತಿಂಗಳಿಗೂ. ಆದ್ರೆ ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಏನು 14ನೇ ಆರೋಪಿ ಪ್ರದೋಷ್ ಅಂತ ಅನ್ನುವಂಥವ್ರ ಹೆಸರೇನಿದೆಯಲ್ಲ ಚಾರ್ಜ್ ಶೀಟ್ ಅಲ್ಲಿ, ಅವ್ರ ಮೇಲೆ ಇರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಬಹಳ ಆಪಾದನೆಗಳಿದೆ. ಪ್ರಾರಂಭಿಕವಾಗಿಂದ ಹಿಡಿದು ಕೊನೆಯವರೆಗೂ ಬಾಡಿ ಡಿಸ್ಪೋಸ್ ಆಗಿ ಆರೋಪಿತರುಗಳು 3 ಜನ ಹೋಗಿ ಕಾಮಾಕ್ಷಿ ಪಾಳ್ಯದೊಳಗಡೆ ಹೋಗಿ ಅಲ್ಲಿ ನಾವುಗಳು ಮಾಡಿದೀವಿ ಅನ್ನೋಗೆ ಅವ್ರಿಗೆ ಒಪ್ಸೋದಕ್ಕೆ ಹಣವನ್ನು ಕೊಡುವಂತ ಕೊನೆಯವರೆಗೂ, ಮತ್ತೆ ಅವರ ಇದ್ರೊಳಗಡೆ ಏನು ಇದರಲ್ಲಿ ಅಂಗಡಿನಲ್ಲಿ ಅವ್ರ ಶಾಪ್ ಒಳಗಡೆ ಅವ್ರು ಕೂತ್ಕೊಂಡು ಸಂಚು ಮಾಡಿದ್ರು, ಎಲ್ಲ ಒಟ್ಟು ಸೇರ್ಕೊಂಡು ಅನ್ನುವಂತ ಎಲ್ಲಾ ಸಾಕ್ಷ್ಯಾಧಾರಗಳು, ಸೈಬರ್ಗಳು ಮತ್ತೆ ಎಲ್ಲಾ ತರವಾದಂತಹ ಇವು ಅವ್ರ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇರೋದ್ರಿಂದ ನನ್ನ ಲೆಕ್ಕದಲ್ಲಿ ಎಲ್ಲೋ ಪ್ರದೋಷ್ ಅವರು ಇವರಷ್ಟೇ ಏನು ಬೇರೆ ಆರೋಪಿತರಲ್ಲ ಆ ಮಟ್ಟಕ್ಕೆ ಆ ಲೆವೆಲ್ಗೆನೆ ಇವ್ರು ಸಹ ಚಾರ್ಜ್ ಶೀಟ್ ನಲ್ಲಿ ಆಪಾದನೆಗಳನ್ನ ಹೊರಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಅವ್ರಿಗೆಲ್ಲೋ ಒಂದ್ ಕಡೆ ಎಲ್ಲೋ ಏನಾದ್ರು ಅಕಸ್ಮಾತ್ ಈಗ ಎಲ್ಲ ಚೆನ್ನಾಗಿ ಎವಿಡೆನ್ಸ್ ಗಳು ಬರ್ತಾ ಇದಾವೆ, ತುಂಬಾ ಚೆನ್ನಾಗಿ ಕೋರ್ಟಲ್ಲಿ ನಮ್ಗೆ ಶಿಕ್ಷೆ ಆಗ್ಬಿಟ್ಟಿರ್ತದೇನೋ ಅನ್ನುವಂಥದ್ದು ಏನಾದ್ರೂ ಅವ್ರಿಗೆಲ್ಲೋ ಯಾರೋ ಏನಾದ್ರು ಗೈಡ್ ಮಾಡಿರ್ಬೋದು, ಇಲ್ಲಾಂದ್ರೆ ಅವ್ರ ಮನಕ್ಕೆ ಬಂದಿರ್ಬೋದು. ಅದರಿಂದ ಈ ಸಮಯದಲ್ಲಿ ನಾನು ತಪ್ಪಿಸ್ಕೊಬಿಟ್ರೆ ಸಾಕು, ನಾನು ಆಚೆ ಹೋಗ್ಬಿಟ್ರೆ ಸಾಕು ಅನ್ನುವಂತ ಒಂದು ಮನಸ್ಥಿತಿಯಿಂದ ಏನಾದ್ರು ಅವರು ಮಾಫಿ ಸಾಕ್ಷಿಯಾಗಿ ನಾನು ಕನ್ಸಿಡರ್ ಮಾಡಿ ನಾನು ಅಪ್ರೂವರ್ ಆಗ್ಬಿಡ್ತೀನಿ, ನನ್ನ ಬಿಡುಗಡೆ ಮಾಡಿ ನನ್ನನ್ನ ಮಾಫಿ ಮಾಡಿ ಅಂತ ಹೇಳ್ಬಿಟ್ಟು ನಡೆದ ಘಟನೆ ವಿವರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಆಚೆಗೆ ಹೋಗ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಅದಾಗಿರ್ಬೋದು, ಒಂದು ತಿಳ್ಕೊಂಡು. ಎರಡನೇದು ಮಾಫಿ ಸಾಕ್ಷಿ ಅಂತ ಹಾಕೊಂಡು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅಂದ್ರೆ ಹೇಳಲೇಬೇಕು ಅಂತ ಏನಿಲ್ಲ, ಪೂರ್ತಿ ಏನ್ ಹೇಳಿದ್ರೆ ಪೊಲೀಸರು ಏನ್ ಹೇಳಿ ಮಾಡಿರ್ತಾರಲ್ಲ ಇವ್ರ ವಿರುದ್ಧ ಹೇಳ್ಕೊಳ್ಳದೆ ಬೇರೆ ಇನ್ನೇನಾದ್ರೂ ಹೇಳಿ ಅದನ್ನ ರೆಕಾರ್ಡ್ಗಳು ಮಾಡಿಸ್ತಕ್ಕಂಥದ್ದು ಮಾಡ್ಬೋದು. ಇಂಥದ್ದೇ ನಾವು ಹೇಳ್ಬಿಡ್ತೀವಿ, ಇಂಥದ್ದೇ ಪೂರ್ಣ ಪ್ರಮಾಣದ ಎಲ್ಲಾ ಘಟನೆ ಎಲ್ಲ ವಿವರಿಸ್ಬಿಡ್ತೀವಿ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅನ್ಸಲ್ಲ. ಯಾಕಂದ್ರೆ ಅಲ್ಲಿ ದಾಖಲಾದ್ಮೇಲೆ ಗೊತ್ತಾಗ್ತಕ್ಕಂಥದ್ದು ಏನ್ ದಾಖಲು ಮಾಡಿದ್ದಾರೆ ಅವರು, ಅದಾದ್ಮೇಲೆ ದಾಖಲು ಮಾಡೋದಂತ ಸರಿನಾ ತಪ್ಪ ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟಂಥದ್ದು. ಎರಡನೇದೇನಾಗುತ್ತೆ, ಈ ಸಮಯದಲ್ಲಿ ಮಾಫಿ ಸಾಕ್ಷಿಯಾಗಿ ಅವರು ನ್ಯಾಯಾಲಯಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅದ್ರ ಜೊತೆನಲ್ಲಿ ಬೇರೆಯವರು ಈಗಾಗಲೇ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದಾರಂತೆ, ನಾವು ಮಾಫಿಗಳಾಗ್ತೀವಿ, ನಾವು ಮಾಫಿ ಸಾಕ್ಷಿಗಳಾಗ್ತೀವಿ ಅನ್ಬಿಟ್ಟು ಅಂತ. ಆ ಸಮಯದಲ್ಲಿ ಈ ಪ್ರಾಸಿಕ್ಯೂಷನ್ ಅವರು ಅದನ್ನ ಹೇಗೆ ಒಪ್ಕೊಳ್ತಾರೋ, ಪ್ರಾಸಿಕ್ಯೂಷನ್ ಅವರು ಯಾರು ಸರಿ, ಯಾರನ್ನ ಮಾಡಿಸ್ಬೇಕು, ಯಾರನ್ನ ಮಾಡಿಸ್ಬಾರ್ದು ಅಂತ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೇಕು. ಆಮೇಲೆ ಮತ್ತೆ ಅದು ಡಿಫೆನ್ಸ್ ಕೌನ್ಸಿಲ್ ಅವರು ಏನಿರ್ತಾರಲ್ಲ, ಇವ್ರು ಮಾಡ್ಕೊಂಡಿರ್ತಕ್ಕಂಥ ಏನ್ ವ್ಯೂಹ ಇರ್ತದೆ ಡಿಫೆನ್ಸ್ ಕೌನ್ಸಿಲ್ ಅವ್ರಿಗೆ, ಈ ಮಾಫಿ ಸಾಕ್ಷಿ ಏನಾದ್ರು ಅಕಸ್ಮಾತ್ ಆತ್ಮಸಾಕ್ಷಿಯಾಗಿ ಹೌದು ಮಾಡ್ತಾ ಇದಾರೆ, ಇವ್ರು ಮಾಡೋದು ನಾನು ಒಪ್ಕೊಳ್ಳೋದು ಸರಿ, ನಾನು ಹೇಳೇ ಬಿಡ್ಬೇಕು, ಹೇಳ್ಕೊಂಡು ಆಚೆ ಬಂದ್ಬಿಡ್ಬೇಕು ಅನ್ನುವಂಥದ್ದು ಏನಾದ್ರು ಬಂದ್ರೆ ನನ್ನ ಲೆಕ್ಕದಲ್ಲಿ ಬಹಳ ಕಷ್ಟ ಆಗ್ಬಿಡ್ತಿದೆ ಪ್ರಾಸಿಕ್ಯೂಷನ್ ಇದುಗೆ, ಡಿಫೆನ್ಸ್ ಕೌನ್ಸಿಲ್ಗೆ. ಯಾಕೆಂದ್ರೆ ಇವರೆಲ್ಲ ಒಟ್ಟಿಗೆ ಸಾಂಘಿಕವಾಗಿ ಹೋರಾಟ ನಡೆಸ್ತಾ ಇದ್ದಂಥವ್ರು, ನಾವು ಈ ಕೇಸಲ್ಲಿ ನಾವು ಭಾಗಿನೇ ಆಗಿಲ್ಲ ಅಂತ ಹೇಳಿ ಇದುವರೆಗೂ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಆದ್ರಿಂದ ಈಗೆಲ್ಲೋ ಅವರು ಈ ತರ ನಾನು ಹೇಳ್ತೀನಿ, ನನ್ನನ್ನು ಹೊರಗಡೆ ಕಳಿಸ್ಕೊಟ್ಬಿಡಿ ಅಂತ ಅನ್ನುವಂಥದ್ದು ಏನಾದ್ರು ಅಕಸ್ಮಾತ್ ತೋರಿಸ್ತಾವ್ರಿ ಅಂದ್ರೆ ಇದು ಬಹಳ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿನೇ. ಯಾಕೆಂದ್ರೆ ಇದು ಸಾಕ್ಷಿ ಇದು ಹೊಸ ತಿರುವು ತಗೊಳ್ತಾ ಇದೆ ಈ ಪ್ರಕರಣ ಅಂತೂ. ನಮ್ಗೊಂಥರ ಇದು ಎಕ್ಸ್ಪೆರಿಮೆಂಟಲ್ ಆಗ್ಬಿಟ್ಟಿದೆ ಈ ಪ್ರಕರಣ. ಮೊದಲಿಂದ ಪ್ರಾರಂಭಿಕವಾದಂತ ಹಿಡಿದು ಕೊನೆಯ ಈಗ ಬೇಲ್ ಕ್ಯಾನ್ಸಲೇಷನ್ ಆಗಿ ಒಳಗಡೆ ಓದುತ್ತವನ್ಗೂ
ಪ್ರತಿ 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಒಂದೊಂದು ತಿರುವುಗಳನ್ನ ತಗೊಳ್ತಾ ಇದೆ. ಅದು ಅದು ಯಾರಿಗೂ ಒಳ್ಳೇದು ಅಂತ ಅನ್ನುವಂಥದ್ದು ಫೈನಲ್ ರಿಸಲ್ಟ್ ಬಂದಾಗಲೇ ಗೊತ್ತಾಗ್ತಕ್ಕಂಥದ್ದು, ಅಲ್ಲಿವರೆಗೂ ಗೊತ್ತಾಗಲ್ಲ. ಆ ಕಾರಣಕ್ಕೆ ಈ ಮಾಫಿ ಸಾಕ್ಷಿನ ಇವಾಗ ಹೋದ್ಮೇಲೆ ಏನ ರೆಕಾರ್ಡ್ ಮಾಡಿಸ್ತಾರೆ, ಮಾಫಿ ಸಾಕ್ಷಿ ಹೇಳಿದಾರ ಇಲ್ವಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ಬೇರೆ ವಿಚಾರ, ಬಟ್ ಏನ್ ಹೇಳ್ತಾರೆ ಅಲ್ಲಿ ಹೋಗಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಮತ್ತೆ ಈ ಅದನ್ನ ಕೋರ್ಟ್ ಹೇಗೆ ಕನ್ಸಿಡರ್ ಮಾಡ್ತಿದೆ ಈ ಸಮಯದಲ್ಲಿ, ಮತ್ತೆ ಇವರು ಡಿಫೆನ್ಸ್ ಕೌನ್ಸಿಲ್ ಅವರು ಮತ್ತೆ ಪ್ರಾಸಿಕ್ಯೂಷನ್ ಅವರು ಅದಕ್ಕೆ ಏನ್ ಮಾಡ್ತಾರೆ, ಯಾಕೆಂದ್ರೆ ಡಿಫೆನ್ಸ್ ಅವ್ರು ಏನು ಮಾಡೋಕ್ಕಾಗಲ್ಲ, ಪ್ರಾಸಿಕ್ಯೂಷನ್ ಸೈಡ್ ಅವರು ಅದನ್ನ ಯಾವ ತರ ಅದನ್ನ ನ್ಯಾಯಾಲಯಕ್ಕೆ ಒಪ್ಕೊಳ್ತಾರೆ, ಮತ್ತೆ ಆ ತರ ಅದನ್ನ ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿಸ್ತಾರೆ ಅಂತ ಅನ್ನೋದು ಒಂದು ಚಾಲೆಂಜ್ ಇವಾಗ. ಸರ್, ಈಗ ಪ್ರದೋಷ್ ಅಷ್ಟೇ ಅಲ್ಲ, ಅಂದ್ರೆ ಆರೋಪಿ ನಂಬರ್ 10 ವಿನಯ್ ಹಾಗೂ ರವಿ ಕೂಡ ಇವಾಗ ನಾವು ಮಾಫಿ ಸಾಕ್ಷಿಗಳಾಗ್ತೀವಿ, ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದಂತಹ 3 ಆರೋಪಿಗಳು ಮಾಫಿ ಸಾಕ್ಷಿಗಳಾಗಿ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಇದು ಈ ಪ್ರಕರಣದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಸರ್? ಇಫ್ ಇನ್ ಕೇಸ್ ಅವ್ರು 3 ಜನ ಹೇಳಿ ಸತ್ಯ ಅಂತ ಪ್ರೂವ್ ಆದ್ರೆ ಏನಾಗ್ಬೋದು ಸರ್? ನೋಡಿ, ಈಗಾಗಲೇ ಈ ಪ್ರಕರಣ ಬಹಳ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಲ್ಲ. ಈಗಾಗಲೇ ಪ್ರಕರಣ ತನಿಖೆ ಈಗಾಗಲೇ ವಿಚಾರಣೆನಲ್ಲಿದೆ. ಕೋರ್ಟ್ ಅಲ್ಲಿ ಕೆಲವಾರು ಸಾಕ್ಷಿಗಳ ವಿಚಾರಣೆನೂ ನಡೆದೋಗ್ಬಿಟ್ಟಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಸಹ ಡೈರೆಕ್ಷನ್ ಕೊಟ್ಟಿದೆ, ಇದನ್ನ ಬೇಗ ಅತ್ಯಂತ ಟ್ರಯಲ್ ಮುಗಿಸಿ ಇದನ್ನ ಆರ್ಡರ್ಸ್ ನ ಪಾಸ್ ಮಾಡಬೇಕು ಅಂತ. ಆ ಕಾರಣಕ್ಕೋಸ್ಕರ ನ್ಯಾಯಾಲಯಗಳ ಮೇಲೂ ಸಹ ಸುಪ್ರೀಂ ಕೋರ್ಟ್ ಆದೇಶ ಆ ನ್ಯಾಯಾಲಯದ ಅದು ಅದಿದೆ. ಆ ಕಾರಣಕ್ಕೆ ಆ ಭಾರ ಇರುವುದರಿಂದನೂ ಸಹ ನ್ಯಾಯಾಲಯ ಇದನ್ನ ಬಹಳ ಸೂಕ್ಷ್ಮವಾಗಿ, ಅತ್ಯಂತ ಸೂಕ್ಷ್ಮವಾಗಿ ನೋಡುತ್ತೆ. ಒಂದೊಂದು ನಡೆನೂ ಸಹ ಇದು ಮಾಡ್ತಾ ಇರುವಂತದ್ದು ಸರಿನಾ, ಮಾಡ್ಕೊಂಡ್ರೆ ಸರಿನಾ, ಈ ಸಮಯದಲ್ಲಿ ಒಪ್ಕೋಬೋದಾ, ಮತ್ತೆ ಈ ತರ ಬೇರೆಯವ್ರು ಬರ್ತಾರೆ, ಈಗ ನಾವು ಹೇಳ್ತೀವಿ ಅಂತ ಹೇಳ್ತಾರೆ, ಅವ್ರನ್ನೂ ಕನ್ಸಿಡರ್ ಮಾಡಿ ಈಗ ಎಲ್ಲಾರು ಆರೋಪಿತರುಗಳೆಲ್ಲ ನಾನು ಹೇಳ್ತೀನಿ ಅಂತ ಒಳಗಡೆಗೆ ಬಂದು ಎಲ್ಲ ಸಾಕ್ಷಿದಾರಗಳಾಗಿ ಅಪ್ರೂವರ್ಗಳಾಗಿ ಕೇಸಿಂದ ಆಚೆ ಹೊಟ್ಟೋಗ್ಬಿಟ್ರೆ ಹಾಗೆ ಅದನ್ನು ಸಹ ಯೋಚನೆ ಮಾಡ್ಬೇಕಾಗ್ತದಲ್ವಾ. ಮಾಡಿರ್ತಕ್ಕಂಥವ್ರೆಲ್ಲ ನಾವ್ ಹೇಳ್ತೀವಿ ಪೂರ್ಣ ಎಲ್ಲ ಅನ್ಬಿಟ್ಟು ಅಂತ ಹೇಳಿ ಎಲ್ಲಾ ಆರೋಪಿತರುಗಳು ಬರೋಕ್ ಶುರು ಮಾಡಿದ್ರೆ ಎಲ್ಲ ಸೆಟ್ ಬ್ಯಾಕ್ ಆಗ್ಬಿಡ್ತದೆ ಅವಾಗ ಪ್ರಾಸಿಕ್ಯೂಷನ್ ಸೈಡ್ಗೆ. ಇದನ್ನೆಲ್ಲನೂ ಸಹ ಮನಗಂಡು ಇದನ್ನೆಲ್ಲ ನೋಡಿ ಪ್ರಾಸಿಕ್ಯೂಷನ್ ಮತ್ತೆ ಪ್ರಾಸಿಕ್ಯೂಷನ್ ಏನಿದೆಯಲ್ಲ ಅವ್ರಿಗೂ ಸಹ ಅತ್ಯಂತ ಜವಾಬ್ದಾರಿ ಇರುವಂತ ಸಮಯ ಇದು ಮೇಡಮ್. ಸರ್, ಇಫ್ ಇನ್ ಕೇಸ್ ಈಗ ಈ 3 ಆರೋಪಿಗಳು ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದ್ದೇ ಆದಲ್ಲಿ, ಇವ್ರು 3 ಜನ ಸತ್ಯ ಹೇಳಿದ್ರು ಅನ್ನೋದು ಪ್ರೂವ್ ಆದಲ್ಲಿ ದರ್ಶನ್ ರವರು ಜೈಲಿಂದ ಬಿಡುಗಡೆಯಾಗೋದು ಕಷ್ಟನಾ ಸರ್? ಒಂದು 3 ಜನದಲ್ಲಿ ಯಾರಾದ್ರೂ ಒಬ್ಬರನ್ನ ಕನ್ಸಿಡರ್ ಮಾಡ್ತಾರೆ, ಯಾರು ಇಂಪಾರ್ಟೆಂಟ್ ಅಂತ ಕೇಸಲ್ಲಿ ಏನಿರ್ತದಲ್ಲ, ಮತ್ತೆ ಪ್ರಥಮ ಬಾರಿಗೆ ಯಾರು ಅಪ್ಲಿಕೇಶನ್ ಹಾಕೊಂಡಿರ್ತದೋ ಅವ್ರ ಮೇಲೇನೆ ನ್ಯಾಯಾಲಯ ತಗೊಳುತ್ತೆ. ತಗೊಂಡ್ ಆದ್ಮೇಲೆ ಅವನು ಪೂರ್ಣ ಪ್ರಮಾಣದ ಮಾಫಿ ಸಾಕ್ಷಿನ ಸಂಪೂರ್ಣವಾಗಿ ಹೇಳಿ, ಈಗೇನು ಇವ್ರ ಕೇಸು ಹುಬ್ಳಿನಲ್ಲಿ ವಿನಯ್ ಕುಲಕರ್ಣಿ ಅವ್ರ ಮೇಲೆ ನಡೀತಾ ಇಲ್ಲ, ಅವಾಗ ಒಂದು ಮಾಫಿ ಸಾಕ್ಷಿ ಮಾಡ್ತಿದ್ರು. ಇದ್ರಲ್ಲಿ ಅವನು ಜೈಲಿಂದ ಅವನು ಹೇಳಿದ್ದ ಮನುಷ್ಯ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಿ ಹೇಳಿದ್ದ. ಹೇಳಿ ಆ ತರ ಬಂದು ಆಚೆ ಹೊರಗಡೆ ಬಂದ್ಬಿಟ್ಟಿದ್ದು ಅವರು ಮಾಫಿ ಸಾಕ್ಷಿ ಹೇಳಿ. ಅದೇ ತರನೇ ಇವ್ರು ಸಹ ಸಾಕ್ಷಿನ ಹೇಳಿ ಆಚೆ ಹೊರಗಡೆಗೆ ಬರುವಂತದ್ದಾದ್ರಾದಾಗ ಅವಾಗ ಪ್ರಾಸಿಕ್ಯೂಷನ್ ಬಹಳ ಗಟ್ಟಿಯಾಗುತ್ತೆ, ಪ್ರಾಸಿಕ್ಯೂಷನ್ಗೆ ಬಲ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಈ ಕೇಸಲ್ಲಿ ಏನು ಸಾಂಘಿಕವಾಗಿ ಹೋರಾಟ ಮಾಡ್ತಾ ಇದ್ದು ಸಂಪೂರ್ಣ ಫೇಲ್ ಆದ್ರು ಅಂತ ಅಲ್ಲ ಅರ್ಥ ಡಿಫೆನ್ಸ್ ಕಡೆಗೆ. ಆ ಕಾರಣಕ್ಕೆ ನೋಡ್ಬೇಕು, ಇದನ್ನ ಕಾದು ನೋಡ್ಬೇಕು. ಬಟ್ ಏನೇ ಆದ್ರೂ ಅದು ಬಹಳ ಕಷ್ಟದ ಪರಿಸ್ಥಿತಿಗೆ ತಲುಪುವಂತದ್ದು ಆಗ್ಬಿಡುತ್ತೆ ಮಾಫಿ ಸಾಕ್ಷಿ ಆಚೆ ಬಂದ್ರೆ. ಸರ್, ಒಟ್ಟಾರೆಯಾಗಿ ಈಗ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ಪುರಸ್ಕಾರ ಆಗಿದ್ದು ಅವರ ಹೇಳಿಕೆಗಳೆಲ್ಲ ದಾಖಲಾದ್ಮೇಲೆ ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಎರಡರಲ್ಲೂ ಕೂಡ ಒಟ್ಟಿನಲ್ಲಿ ಪರಿಣಾಮ ಬೀರುತ್ತೆ. ಇದು 100% ಪರಿಣಾಮ ಬೀರುತ್ತೆ. 100% ಪ್ರಾಸಿಕ್ಯೂಷನ್ ಪರವಾಗಿ ಅದು ಗಟ್ಟಿಯಾಗಿ ನಿಂತ್ಕೊಬಿಡುತ್ತೆ. ಯಾಕೆಂದ್ರೆ ಈಗಾಗ್ಲೇನೆ ಒಬ್ಬ ಆರೋಪಿಯಾದವನು ಈಗಾಗಲೇ ನ್ಯಾಯಾಲಯದ ಮುಂದೆ ನಾನು ಮಾಡಿದ್ದೀನಿ, ನನ್ನ ಕ್ಷಮಿಸಿ ಅಂತ ಹೇಳುವಂತದ್ದು ಬಂದಾಗ ಅದು ನ್ಯಾಯಾಲಯ ನಂಬಲೇಬೇಕಾಗ್ತದೆ, ನಂಬುತ್ತೆ. ಅವಾಗ ಮತ್ತೆ ಅದೇ ಆ ಸಾಕ್ಷಿನೂ ಸಹ ಪ್ರಾಸಿಕ್ಯೂಷನ್ ಸೈಡ್ಗೆ ಬಹಳ ಬಲವಾಗಿ ನಿಂತ್ಕೊಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಹಳಷ್ಟು ಟ್ವಿಸ್ಟ್ಗಳು ಎದುರಾಗ್ತಾ ಇದೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಂತಹ SK ಉಮೇಶ್ ಸರ್ ಅವರು ಇವಾಗ ಮಾತನಾಡ್ತಾ ಇದ್ರು. ಅಂದ್ರೆ ಈಗ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ಪುರಸ್ಕಾರ ಆಗಿದ್ದೇ ಆದಲ್ಲಿ ಇದು ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಪರಿಣಾಮ ಬೀರುವುದಂತೂ ಸತ್ಯ. ಪ್ರಾಸಿಕ್ಯೂಷನ್ ಸ್ಟ್ರಾಂಗ್ ಆಗುತ್ತೆ.
ಜೊತೆಗೆ ಈಗ 3 ಆರೋಪಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ತಮ್ಮನ್ನ ಮಾಫಿ ಸಾಕ್ಷಿಗಳಾಗಿ ಪರಿಗಣಿಸಬೇಕು ಅಂತ. 10ನೇ ಆರೋಪಿಯಾಗಿರುವಂತಹ ವಿನಯ್, 8ನೇ ಆರೋಪಿಯಾಗಿರುವಂತಹ ರವಿ, 14ನೇ ಆರೋಪಿಯಾಗಿರುವಂತಹ ಪ್ರದೋಷ್, 3 ಕೂಡ ಅರ್ಜಿಯನ್ನ ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಪ್ರದೋಷ್ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಹಾಗಾಗಿ ಎಸ್ ಕೆ ಉಮೇಶ್ ಸರ್ ಹೇಳಿದಾಗೆ 3 ಅರ್ಜಿಯನ್ನು ಕೂಡ ಪರಿಗಣಿಸೋದು ಕಷ್ಟ. ಮೊದಲು ಯಾರು ಅರ್ಜಿಯನ್ನ ಸಲ್ಲಿಸಿದ್ದಾರೋ ಅವರ ಅರ್ಜಿಯನ್ನ ಪುರಸ್ಕರಿಸಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬಹುದು. ಜೊತೆಗೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಪ್ರಮುಖ ಐ ವಿಟ್ನೆಸ್ ಅಂತ ಯಾರೂ ಇರಲಿಲ್ಲ. ಹಾಗಾಗಿ ಪ್ರದೋಷ್ ಹೇಳಿಕೆ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಪ್ರಕರಣದಲ್ಲಿ. ಅವ್ರು ಏನ್ ಹೇಳಿಕೆ ನೀಡ್ತಾರೆ, ಯಾವ ರೀತಿಯಲ್ಲಿ ಹೇಳಿಕೆಯನ್ನ ನೀಡ್ತಾರೆ ಅನ್ನೋದ್ರ ಮೇಲೆ ಈ ಪ್ರಕರಣಕ್ಕೆ ಬಹಳಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದ್ದೇ ಆಗಲಿ ಪ್ರಮುಖ ಐ ವಿಟ್ನೆಸ್ ಆಗ್ತಾರೆ. ಜೊತೆಗೆ ಈ ಪ್ರಕರಣ ಆರಂಭದಿಂದಲೂ ಕೂಡ ಪ್ರದೋಷ್ ದರ್ಶನ್ ಜೊತೆಯಲ್ಲೇ ಇದ್ದವರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಕುಳಿತುಕೊಂಡು ಸಂಚು ರೂಪಿಸುವಂತಹ ಸಂದರ್ಭದಲ್ಲಿ ಪ್ರದೋಷ್ ಅಲ್ಲೇ ಇದ್ದ. ಜೊತೆಗೆ ಶೆಡ್ಗೆ ಬಂದು ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ, ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆಯಾಗುವಂತಹ ಸಂದರ್ಭದಲ್ಲೂ ಕೂಡ ಪ್ರದೋಷ್ ಭಾಗಿಯಾಗಿದ್ದ. ಆತನು ಕೂಡ ಹಲ್ಲೆ ಮಾಡಿದ್ದ. ಅಲ್ಲಿಂದ ಹಿಡಿದು ಬಾಡಿ ಡಿಸ್ಪೋಸ್ ಮಾಡೋದ್ರಿಂದ ಹಿಡಿದು ಅದಾದ ನಂತರ 3 ಆರೋಪಿಗಳು ಸ್ಟೇಷನ್ಗೆ ಬಂದು ಶರಣಾಗೋವರೆಗೂ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಪ್ರದೋಷ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಹಾಗಾಗಿ ಆತನ ಮೇಲೂ ಕೂಡ ಬಹಳಷ್ಟು ಸೆಕ್ಷನ್ಗಳನ್ನ ಹಾಕಲಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈತ ನಾನೆಲ್ಲವನ್ನೂ ಕೂಡ ಹೇಳ್ತೀನಿ, ಒಪ್ಕೊಳ್ತೀನಿ ಅಂತ ಹೇಳಿದ್ರೆ ಕೋರ್ಟ್ ಅದನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.